ವಿಜಯೋತ್ಸವದ ವಿಷಯದಲ್ಲೂ ಕೂಡ ಸರ್ಕಾರ ವರ್ಸಸ್ ರಾಜ್ಯಪಾಲ. ಮೊನ್ನೆ ನಡೆದಂತಹ ವಿಜಯೋತ್ಸವ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದ ವಿಷಯ ಏನಿದೆ, ಇದರಲ್ಲೂ ಕೂಡ ಸರ್ಕಾರ ವರ್ಸಸ್ ರಾಜ್ಯಪಾಲರು. ಆರ್ಸಿಬಿ ಆಟಗಾರರನ್ನ ಗೌರವಿಸೋದಕ್ಕೆ ಮುಂದಾಗಿದ್ದಂತಹ ರಾಜ್ಯಪಾಲರು ರಾಜಭವನದಲ್ಲಿ ಕಾರ್ಯಕ್ರಮಕ್ಕೆ ಗೆಹ್ಲೋಟ್ ಮುಂದಾಗಿದ್ರು. ಈ ವಿಷಯದಲ್ಲೂ ಕೂಡ ಗವರ್ಮೆಂಟ್ ಮತ್ತು ಗವರ್ನರ್ ಮಧ್ಯೆ ನಡೆದ ಜಟಾಪಟಿ. ವಿಧಾನಸೌಧದ ಬಳಿ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ರಾಜಭವನದ ಬದಲಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ. ವಿಧಾನಸೌಧದ ಮೆಟ್ಟಿಲ ಮೇಲೆ ಸರ್ಕಾರದಿಂದ ಕಾರ್ಯಕ್ರಮ ಅನ್ನೋದನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡುತ್ತೆ. ಮುಖ್ಯಮಂತ್ರಿಗಳಿಂದಲೇ ರಾಜ್ಯಪಾಲರಿಗೆ ಆಮಂತ್ರಣ ಹೋಗುತ್ತೆ. ಸಿಎಂ ಆಮಂತ್ರಣದ ಕಾರಣಕ್ಕೆ ರಾಜ್ಯಪಾಲರು ಗೆಹ್ಲೋಟ್ ಭಾಗಿಯಾಗಿದ್ದಾರೆ. ರಾಜಭವನದಿಂದ ಬಂದಿರುವಂತ ಮಾಹಿತಿ ಇದು. ಸರ್ಕಾರ ರಾಜ್ಯಪಾಲರನ್ನ ಕರೆದಿರಲಿಲ್ಲ ಅಂತ ಸಿಎಂ ಹೇಳಿದ್ರು. ರಾಜ್ಯಪಾಲರನ್ನ ಕರೆದಿದ್ದು ಯಾರು ಗೊತ್ತಿಲ್ಲ ಅಂತ ಡಿಸಿಎಂ ಹೇಳಿದ್ರು. ಸಿಎಂಎ ಆಹ್ವಾನ ನೀಡಿದ್ರು ಅಂತ ರಾಜಭವನ ಮಾಹಿತಿ ಕೊಟ್ಟಿದೆ. ವಿಧಾನಸೌಧದ ಬಳಿ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ರಾಜಭವನದ ಬದಲಾಗಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ನಡೆಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ. ಕಾರ್ಯಕ್ರಮ ನಡೆಸಿದೆ. ಆದರೆ ರಾಜ್ಯಪಾಲರಿಗೆ ಆಹ್ವಾನ ಹೋಗಿದ್ದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು, ಯಾರು ರಾಜ್ಯಪಾಲರಿಗೆ ಆಹ್ವಾನ ಕಳಿಸಿದಾರೋ ನಮಗ್ ಗೊತ್ತಿಲ್ಲ ಅಂತ. ಸಿಎಂ ಆಮಂತ್ರಣದ ಕಾರಣಕ್ಕೆ ರಾಜ್ಯಪಾಲರು ಭಾಗಿಯಾಗಿದ್ದು, ರಾಜ್ಯಪಾಲ ಗೆಹ್ಲೋಟ್ ಭಾಗಿಯಾಗಿದ್ದು ಅಂತ ರಾಜಭವನವೇ ಈಗ ಮಾಹಿತಿ ಕೊಟ್ಟಿದೆ. ಆಮಂತ್ರಣ ಯಾರಿಂದ ಹೋಗಿತ್ತು ಅಂದ್ರೆ ಸಿಎಂ ಇಂದ ಹೋಗಿತ್ತು. ಸಂಭ್ರಮಾಚರಣೆ ವಿಚಾರದಲ್ಲೂ ಕೂಡ ಆಗಿರುವಂತ ಜಟಾಪಟಿ ಇದು. ಮುಖ್ಯಮಂತ್ರಿಗಳಿಂದಲೇ ರಾಜ್ಯಪಾಲರಿಗೆ ಆಮಂತ್ರಣ ಹೋಗಿತ್ತು, ಆದ್ರೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.